15 ನಿಮಿಷದೊಳಗೆ ಮಳೆ ನಿಂತು ಮತ್ತೆ ರಾತ್ರಿ 2 ಗಂಟೆ ಮಟನೂ ಕೂಡ ಕಾರ್ಯಕ್ರಮ ಯಶಸ್ವಿ ಆಗಿರುವಂತದ್ದನ್ನ ನೀವು ನೋಡಿದ್ರಿ. ಇದೆಲ್ಲ ಯಾರ ಶಕ್ತಿ ಅಂದ್ರೆ ಒಳಗಡೆ ಕೂತ್ಕೊಂಡಿರ್ತಕ್ಕಂಥ ದುರ್ಗಾ ಪರಮೇಶ್ವರಿ ಅಮ್ಮನವರ ಶಕ್ತಿ ಅನ್ನುವಂಥದ್ದನ್ನ ನಾವು ಯಾವತ್ತೂ ಕೂಡ ಮರೆಯಬಾರದು. ಯಾಕಂದ್ರೆ ನಾನು ನಿನ್ನೆ ನಿಮ್ಗೆ ಹೇಳಿದ ಹಾಗೆ ಇವತ್ತು ನಮ್ದು ಗೋಶಾಲೆ ಪ್ರಾರಂಭ ಆಗ್ತದೆ, ಅದರ ಜೊತೆಗೆ ಅನಾಥಾಶ್ರಮನು ಕೂಡ ಪ್ರಾರಂಭ ಆಗ್ತದೆ, ಅದರ ಜೊತೆಗೆ ಶ್ರೀ ದುರ್ಗಾ ಮಾತಾ ಅಂದ್ರೆ ಶ್ರೀ ಮಾತಾ ಗುರುಕುಲ ಅನ್ನುವಂಥದ್ದನ್ನು ಕೂಡ ಪ್ರಾರಂಭವನ್ನ ಇದೇ ಜೂನ್ ತಿಂಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದು ಉಚಿತವಾಗಿ ಬಡ ಮಕ್ಕಳ ವಿದ್ಯಾರ್ಥಿ ವ್ಯಾಸಂಗಕ್ಕಾಗಿ ಉಚಿತವಾಗಿ ಶಿಕ್ಷಣವನ್ನ ನಾವು ಕೊಡಬೇಕು ಅನ್ನುವಂತ ತೀರ್ಮಾನದೊಳಗೆ LKG UKG ನರ್ಸರಿ ಅದರ ಜೊತೆಗೆ ಫ್ರೀ ನರ್ಸರಿ ಅನ್ನುವಂಥದ್ದನ್ನ ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಯಾರ ಪ್ರೇರಣೆ ಅಂತಂದ್ರೆ ಮಧ್ಯಭಾಗದಲ್ಲಿ ಕೂತ್ಕೊಂಡಿರ್ತಕ್ಕಂಥ ಮುನವಳ್ಳಿಯ ಪರಮ ಪೂಜ್ಯರು, ಚಂದರಗಿಯ ಪರಮ ಪೂಜ್ಯರು ನನಗೆ ಸದಾವಕಾಲ ಪ್ರೇರಕರಾಗಿರ್ತಕ್ಕಂಥದ್ದು. ಅಂಕಲಿಗಿ ಮತ್ತು ಅರಳಿಕಟ್ಟಿ ಪರಮ ಪೂಜ್ಯರ ಕೃಪಾ ದೃಷ್ಟಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದೇನೆ. ಹಿಂದಿನ ದೈವ ಶಕ್ತಿ ಯಾರು ಅಂತಂದ್ರೆ ಹುಕ್ಕೇರೀಶ. ಆ ಹುಕ್ಕೇರೀಶನ ಅನುಗ್ರಹ ಆದ ನಂತರ ನಮ್ಗೆ ಅನುಗ್ರಹ ಮಾಡುವಂತವ್ರು ಯಾರು ಅಂತ ವೇದಿಕೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಆಶೀರ್ವಾದ ನನ್ನ ಮೇಲ್ಗಡೆ ಸದಾವಕಾಲ ಇರ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸರಿಗಮಪ ಖ್ಯಾತಿಯ ಸುಬ್ರಹ್ಮಣ್ಯ ಸರ್ ಬಂದಿದ್ದಾರೆ, ಕಿರಣ್ ಪಾಟೀಲ್ ಬಂದಿದ್ದಾರೆ, ತುಕಾರಾಮ್ ಅವರು ಬಂದಿದ್ದಾರೆ, ಅದರ ಜೊತೆಗೆ ಮಜ್ಜಾ ಭಾರತ ಅವರು ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಬಂದು ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ನಿಮಗೆಲ್ಲರಿಗೂ ಕೂಡ ಆ ತಾಯಿಯ ಶ್ರೀರಕ್ಷೆಯಾಗಿರ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಕೂಡ ತಾಯಿಯ ಆಶೀರ್ವಾದ ಸದಾವಕಾಲ ಇರಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ. ಜೈ ಜೈ ಶ್ರೀ.